ತಮ್ಮೆಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕ ಮಹಾದೇವಿಯವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ. ವಚನವು ಇಂತಿದೆ: ಎಲ್ಲವನರಿದು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ. ಎಲ್ಲವನು ಅರಿದು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ. ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ. ಚನ್ನಮಲ್ಲಿಕಾರ್ಜುನ, ನೀವರಿವಾಗಿ ನನಗೆ ಮುಂದೋರಿದ ಕಾರಣ ನಿಮ್ಮಿಂದ ನಿಮ್ಮನರಿದೆನಯ್ಯ ಪ್ರಭುವೇ. ಎಲ್ಲವನ್ನ ಅರಿದು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ. ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ. ಚನ್ನಮಲ್ಲಿಕಾರ್ಜುನ, ನೀವರಿವಾಗಿ ನನಗೆ ಮುಂದೋರಿದ ಕಾರಣ ನಿಮ್ಮಿಂದ ನಿಮ್ಮನರಿದೆನಯ್ಯ ಪ್ರಭುವೇ. ನಾವು ಅನೇಕ ಪದವಿಗಳನ್ನು ಹೊಂದಿರಬಹುದು, ಬಹಳಷ್ಟು ಅಭ್ಯಾಸವನ್ನು ಕೂಡ ಮಾಡಿರಬಹುದು. ಜಗತ್ತಿನ ಆಗು ಹೋಗುಗಳ ಬಗ್ಗೆ ವಿಷಯ, ವಸ್ತು, ವಿಜ್ಞಾನವನ್ನು ತಿಳಿದಿದ್ದರೂ ಕೂಡ ಅದು ಅಪೂರ್ಣ ಎನಿಸುತ್ತೆ. ಏಕೆಂದರೆ ಎಲ್ಲವನ್ನ ತಿಳಿದುಕೊಂಡರೂ ಕೂಡ ನಮ್ಮನ್ನು ನಾವು ತಿಳಿದುಕೊಂಡಿಲ್ಲ ಅಂದರೆ ಅದು ವ್ಯರ್ಥ. ನಮ್ಮನ್ನು ನಾವು ತಿಳಿಯುವುದೆಂದರೆ ನಮ್ಮಲ್ಲಿರುವಂತಹ ಅರಿವನ್ನು ಜಾಗೃತವಾಗಿಸಿಕೊಂಡು ನಮ್ಮ ಬಲ, ದೌರ್ಬಲ್ಯ, ಅವಕಾಶಗಳನ್ನು ಅರಿತುಕೊಂಡು ಅದಕ್ಕೆ ಬೇಕಾಗಿರುವಂತಹ ಸವಲತ್ತುಗಳನ್ನು ಕ್ರೋಢೀಕರಿಸಿಕೊಂಡು ಏನಾದರೂ ತೊಂದರೆ ಬರುವಂತೆ ಮುಂಚೆನೇ ಕೂಡ ಅದರ ಬಗ್ಗೆ ಜಾಗೃತವನ್ನು ವಹಿಸಿ ಮತ್ತು ಅದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳುವುದೇ ಆಗಿದೆ. ಇದೆಲ್ಲ ಆಗುವುದು ಹೊರಗಿನ ವ್ಯಕ್ತಿ ತಿಳುವಳಿಕೆಗಳಿಂದ ಮಾತ್ರವಲ್ಲ. ಅವು ಅಲ್ಪ ಪ್ರಮಾಣದ ಪ್ರೇರಣೆ ನೀಡಬಹುದು. ಆದರೆ ಮುಖ್ಯವಾಗಿ ನಮ್ಮಲ್ಲಿರುವಂತಹ ಅರಿವು ಜಾಗೃತವಾದಾಗ ಇವೆಲ್ಲವನ್ನ ಮಾಡಿ ಸಾಧಿಸುವಂತಹ ಕ್ಷಮತೆ ನಮಗೆ ಬರುತ್ತೆ. ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆದು ಗುರಿ ತಲುಪಬೇಕಾಗಿರುವುದೇ ಅಂತಿಮ ಹಂತ. ಎಲ್ಲವನರಿದು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ. ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ. ಚನ್ನಮಲ್ಲಿಕಾರ್ಜುನ, ನೀವರಿವಾಗಿ ನನಗೆ ಮುಂದೋರಿದ ಕಾರಣ ನಿಮ್ಮಿಂದ ನಿಮ್ಮನರಿದೆನಯ್ಯ ಪ್ರಭುವೇ. ನಿಮ್ಮಿಂದ ನಿಮ್ಮನ್ನರಿದೆನಯ್ಯ ಪ್ರಭುವೇ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಶರಣಾರ್ಥಿಗಳು.